ಅಭಿವೃದ್ಧಿ ಅಂದರೆ ಏನು ನಿಮ್ಮ ಪ್ರಕಾರ? ಅಭಿವೃದ್ಧಿ ಅಂತಂದ್ರೆ ಸಂಪೂರ್ಣವಾಗಿ ಐ ಟಿ ಕಂಪ್ನಿಗಳ ಸಂಪೂರ್ಣವಾಗಿ ಎಲ್ಲ ಇಡೀ ಅಭಿವೃದ್ಧಿ ಅಂದರೆ ಐಟಿನ ಓನ್ಲಿ ಐಟಿನ ಸಮಗ್ರವಾದಂಥ ಅಭಿವೃದ್ಧಿ ಆಗಬೇಕು. ಮಾನವ ಒಂದು ಬದುಕು ಸುಧಾರಣೆ ಆಗಬೇಕು. ಇದು ಅಭಿವೃದ್ಧಿ ಅಂತ ಹೇಳ್ತೀವಿ. ಒಂದು ಸಂತೋಷ ಹ್ಯಾಪಿನೆಸ್ ಇಂಡೆಕ್ಸು ಚೆನ್ನಾಗಿರಬೇಕು, ಡೆವಲಪ್ ಆಗಬೇಕು, ಎಲ್ಲರೂ ಸಂತೋಷವಾಗಿರಬೇಕು. ಒಂದು ಸರ್ ಎ ಐ ಮ್ಯಾನುಫ್ಯಾಕ್ಚರಿಂಗ್ ಚಿಪ್ ಹಬ್ಬೇನು ಇವತ್ತು ಹೋಗಿದೆ. ಅದಕ್ಕೆ ಹೋಗೋದಕ್ಕೆ ಮುಖ್ಯ ಒಂದು ಟೆಕ್ನಿಕಲ್ ರೀಸನ್ ಇದೆ. ಅದು ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ಬರೋಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬಿಗೆ ಅತ್ಯಧಿಕವಾದಂಥ ನೀರಿನ ಅವಶ್ಯಕತೆ ಇದೆ. ಅದು ನೀರಿರೋಂಥ ಭಾಗದಲ್ಲೇ ಅದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಪ್ಲ್ಯಾಂಟ್ ನಿರ್ಮಾಣ ಆಗಬೇಕಾಗತ್ತೆ. ಅದಕ್ಕೆ ಇದ್ದಂಥದ್ದು ಇವತ್ತು ಏನು ನೀವು ಆಗಲೇ ಉಲ್ಲೇಖ ಮಾಡಿದ್ರೆ ಬೆಂಗಳೂರು ತುಂಬ ಭೂಮಿ ಬೆಲೆ ಜಾಸ್ತಿ ಇದೆ ಅಂತೇಳಿ. ಬೆಂಗಳೂರು ಸಿಗಲಿಲ್ಲ ಅಂದರೆ ಮೈಸೂರು ಕೊಡ್ಬೋಯಿತ್ತು, ಅಲ್ಲಿ ನೀರಿನ ಸಮಸ್ಯೆ ಇಲ್ಲ. ಮಂಗಳೂರು ಕೊಡ್ಬೋಯಿತ್ತು, ಕಾರವಾರ ಈ ಥರದ್ದು ಕೊಡ್ಬೋಯಿತ್ತು. ಅಲ್ಲೆಲ್ಲ ಭೂಮಿ ಬೆಲೆ ಕಡಿಮೆ ಇದೆ. ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ. ಏನು DPR ಇದೆಯಲ್ಲ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ 1 ವರ್ಷದ ಮುಂಚೆನೇ ಇವರು ಅಪ್ರೋಚ್ ಮಾಡಿ ಆ ಒಂದು ಕಾರ್ಯಕ್ಷಮತೆಯನ್ನು ತೋರಿಸ್ಬೇಕಿತ್ತು. ಅದರಲ್ಲಿ ವೈಫಲ್ಯ, ಆಡಳಿತ ವೈಫಲ್ಯ ಪ್ರಿಯಾಂಕರ್ದವ್ರು ಎದ್ದು ಕಾಣ್ತಾ ಇದೆ. ಇವತ್ತು ವಿಶಾಖಪಟ್ಟಣಕ್ಕೆ ಹೋಗಿರೋದು ಅದೇ ನೀರಿನ ಒಂದು ವ್ಯವಸ್ಥೆ ಕಲ್ಪಿಸ್ಕೊಟ್ಟಿದ್ದಾರೆ. ಅಲ್ಲಿ ಕಡಿಮೆ ಇದೆ, ಭೂಮಿ ಬೆಲೆ ಕಡಿಮೆ ಇದೆ. ಇಲ್ಲಿ ಕೊಡಬೋಯಿತ್ತು, ಪರ್ಯಾಯವಂತ ವ್ಯವಸ್ಥೆ ಮಾಡಬೋಯಿತ್ತು. ಸಂಪೂರ್ಣವಾದ ನಿರ್ಲಕ್ಷ್ಯ ಇದು ತೋರಿಸ್ತಾ ಇದೆ ಸರ್. ಎಸ್ ಸರ್, ಇವತ್ತು ಅವ್ರು ಹೇಳಿದ್ರು ಮೈಸೂರು, ತುಮಕೂರು, ಕಲಬುರಗಿ, ಹುಬ್ಳಿ, ಧಾರವಾಡ, ಮಂಗಳೂರು ಈ ಥರ ಎಕ್ಸ್ಪ್ಯಾಂಡ್ ಮಾಡಬೇಕಿತ್ತು ಟೈರ್ 2 ಸಿಟೀಸ್ಗಳಲ್ಲಿ. ಒನ್ಲಿ ಬೆಂಗಳೂರು ಅನ್ನೋದೇ ನೋಡಬಾರ್ದಿತ್ತು ಅಂತ ಅವರು ಹೇಳ್ತಿರ್ತಕ್ಕಂಥದ್ದು. ಒಟ್ಟಾರೆ ಇದು ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ ಕೂಡ ಇರ್ತಕ್ಕಂಥದ್ದು. ಈ ರಾಜ್ಯದ ಬಹುತೇಕ ಅಧಿಕಾರಿಗಳ ಲೂಟಿಗೆ ಇಳಿದು ಬಿಟ್ಟಿದ್ದಾರೆ, ಹೌದಲ್ವ ಸರ್? ನಿಮ್ದು ಯಾವ ನಿಗಮ ಸರ್? ನಮ್ಮ ಬಂಜಾರ ಅಕಾಡೆಮಿ. ನಿಮ್ಮದು ಒಳ್ಳೆ ಹುಷಾರು ವಾಲ್ಮೀಕಿ ಥರ ಮಾಡಿಬಿಟ್ಟಿರ. ವಾಲ್ಮೀಕಿ, ಬೋವಿ ಮತ್ತೆ ಎನ್ಕ್ವೈರಿ ಮಾಡ್ಬೋದು. ನೀವು ಎನ್ಕ್ವೈರಿ ಅಲ್ಲ, ಮತ್ತೆ ವಾಲ್ಮೀಕಿ, ಬೋವಿ, ದೇವರಾಜ ಅರಸು, ಅದೇ ವೀರ ಇದ್ದಾಗ ದೇವರಾಜ ಅರಸು ಮತ್ತೆ ಅದೆಲ್ಲ ಮಾಡ್ಬಿಟ್ಟಿರ. ನಾವು ನಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ. ನಾನು ಒಂದು ವಿಷಯ ಭಾಳ ಮುಖ್ಯವಾಗಿ ಹೇಳಬೇಕು. ಪ್ರಪಂಚದಲ್ಲಿ ಇವತ್ತು ಬೆಂಗಳೂರು ಆಧುನಿಕ ತಂತ್ರಜ್ಞಾನದಲ್ಲಿ ಎಲ್ಲ ರೀತಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲಿ ಮೊದಲ 3ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ನಾನು ಗಮನಿಸಿದ ಮಟ್ಟಿಗೆ ನಮ್ಮಲ್ಲಿ ಫ್ರೀ ಪ್ಲಾನ್ ಅನ್ನೋದಿಲ್ಲ. 50 ವರ್ಷಕ್ಕೆ ನಮ್ಮ ಯೋಜನೆಗಳು ಏನು ಬೇಕು ಅನ್ನೋದನ್ನು ಒಂದು ಪ್ಲಾನ್ ಮಾಡೋವಂಥ ಒಂದು ಡಿಪಾರ್ಟ್ಮೆಂಟ್ ಬೇಕು, ಅದಿಲ್ಲ. ಅದನ್ನು ಆಗಬೇಕು. ಈಗ ಚೈನಾದಲ್ಲೆಲ್ಲ ಒಂದೇ ನೈಟಲ್ಲಿ ಈ ಥರ ಮಾಡ್ತಾರೆ. ಆದರೆ ನಾನಿಲ್ಲಿ ಎಲ್ಲ ರಾಜಕೀಯ ಪಕ್ಷಕ್ಕೆ ಹೇಳಬೇಕಾಗಿರೋದು, ಈ ರಾಜ್ಯಕ್ಕೆ ವಲಸೆ ಬರೋ ಅಂಥವ್ರು ಗುಜರಾತಿಗಳು, ಮಾರ್ವಾಡಿಗಳು, ಆಮೇಲೆ ಇಲ್ಲಿ ಇರೋದು ನಮ್ಮ ಜಮೀನು ಕನ್ನಡಿಗರು ಇರೋದು 20%. ಎಲ್ಲರ ಆಸ್ತಿಯನ್ನು ಅವರು ಕಬ್ಜಾ ಮಾಡಿ ಇಲ್ಲಿನ ಸಂಪತ್ತನ್ನು ಅವರ ರಾಜ್ಯಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಆರ್ಥಿಕವಾಗಿ ನಾವು ಹಿಂದುಳಿಯೋದಕ್ಕೆ ಅದು ಒಂದು ಕಾರಣ ಮೇಜರಾಗಿ. ಇದನ್ನು ನಾವು ಒಂದು ರಿಸ್ಟ್ರಿಕ್ಷನ್ ಮಾಡಿ ನಮ್ಮ ಜಮೀನು ಕನ್ನಡಿಗರ ಜಮೀನು ಕನ್ನಡಿಗರಿಗೆ ಉಳ್ಕೋಬೇಕು, ಇಲ್ಲಿನ ಆಧುನಿಕ ತಂತ್ರಜ್ಞಾನ ಕನ್ನಡಿಗರಿಗೆ ಬರಬೇಕು ಅನ್ನೋ ಯೋಜನೆ ಆಗಿದ್ದಿದ್ರೆ ನೀವು ಹೇಳೋ ಹಾಗೆ ಎಲ್ಲರೂ ಇಲ್ಲಿ ಮಾಡ್ಬೋದಾಗಿತ್ತು. ಇದು ಸಂಪತ್ತು. ಸರ್ ಕೊನೆಯದಾಗಿ ಏನು ಹೇಳ್ತೀರಿ? ಸರ್ ಕೊನೆಯದಾಗಿ ಇದೇ ತಮಿಳ್ನಾಡಲ್ಲಿ ಎಲ್ಲ ಪಕ್ಷದವರು ಯಾರು ಬೇರೆ ಬೇರೆ ಪಕ್ಷದವರು, ಇವರು ಕಾಂಗ್ರೆಸ್ನವರು ಇದ್ದಾರೆ, ಈ ಕಡೆ BJP ಅವರು ಇದ್ದಾರೆ. ಇದು ಒಂದು ಆಯಿತು, ಕೋರ್ಡಿನೇಟ್ ಮಾಡೋಣ. ಇವರು ಕೋರ್ಡಿನೇಟ್ ಮಾಡಿ ಮಾಡ್ಬೋದಾಯಿತು. ITBT ಕಂಪನಿ ಹೋಗೋದು ಕಾರಣ ಯಾರು? BJP ಅವರು ಕಾರಣ, ಈಗ ಕಾಂಗ್ರೆಸ್ನವರು ಕಾರಣ. ಸರ್ ಕೊನೆಯದಾಗಿ ಏನು ಹೇಳ್ತೀರಿ? ಸರ್ ನೋಡಿ, ಇವತ್ತು ನಾವು ರಾಜಕಾರಣಿಗಳೆಲ್ಲ ಒಂದಾಗಿ ಈ ಅಧಿಕಾರಿಗಳು ರೋಡ್ ಹಾಕಿರಿ ಎರಡು ವರ್ಷಕ್ಕೆ ಹೋಗುತ್ತಲ್ಲ, 6 ತಿಂಗಳಿಗೆ 2 ತಿಂಗಳಿಗೆ ಅವ್ರ ಯಾಕೆ ಹೋಗುತ್ತೆ ಸರ್? ಅಧಿಕಾರಿಗಳು ಅವನ ಕೋಟಿ ಅಂತ ದುಡ್ಡು ಇಸ್ಕೊಂಡು ಇವರು ಅವನ್ನ ರಿಕ್ರೂಟ್ ಮಾಡಿರ್ತಾರೆ, ಅವನಿಗೆ ಬೇಕಾದ ಪೋಸ್ಟಿಂಗ್ ಕೊಟ್ಟಿರ್ತಾರೆ, ಅವನು ದುಡ್ಡು ಹೊಡೆದಲ್ಲಿರ್ತಾನೆ. ನೀವು ಪ್ರತಿ ವರ್ಷ ಗುಂಡಿ ಮುಚ್ಚಿದ ಅಂದ್ರೆ ಪ್ರತಿ ವರ್ಷ 1,000 ಕೋಟಿ 2,000 ಕೋಟಿ 3,000 ಕೋಟಿ ಯಾರ ಮನೆ ದುಡ್ಡು ರೀ? ಈ ಬೆಂಗಳೂರು ಜನರ ತೆರಿಗೆ ದುಡ್ಡು ರೀ, ಆಯ್ತಾ? ಹಾಗಾದ್ರೆ ಅಧಿಕಾರಿಗಳು ಯಾವ ರೀತಿ ರೋಡನ್ನ ಮಾಡ್ತಿದ್ದಾರೆ? ಒಂದೇ ವರ್ಷ ಗುಂಡಿ ಬೀಳಂಗ್ ರೋಡ್ಗಳನ್ನ ಮಾಡ್ತಾರೆ. ಇದಕ್ಕೆ ಯಾರು ಕಾರಣ? ಇದಕ್ಕೆ ಯಾರು ಜವಾಬ್ದಾರಿ? ಇದಕ್ಕೆ ಯಾರು ಕಾರಣಕರ್ತರು? ಅಧಿಕಾರಿಗಳು ಮಾಡ್ಲಿಕ್ಕೆ ಬಿಡ್ತಿದ್ದಾರೆ ಅಂತ ಹೇಳಿ ರಾಜಕಾರಣಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಒಟ್ಟಿಗೆ ದುಡ್ಡು ಹೊಡೆಯುವಂತ ತಂತ್ರನ ಸರ್ ಇವತ್ತು ಶಾಮೀಲ್ ಆಗಿರೋದಕ್ಕೆ ಹಿಂಗಾಗಿರೋದು. ನಾನು ಅದನ್ನೇ ಹೇಳ್ತಿದ್ದೀನಿ, ಎಲ್ಲಾ ರಾಜಕೀಯ ಪಕ್ಷಗಳು ಏನು ಅಂದ್ರೆ ಅಧಿಕಾರಿಗಳು ಮಾಡ್ತಿರೋ ಕಣ್ಣು ಮುಚ್ಕೊಂಡು ಕೆಲಸ ಮಾಡ್ತಿರೋದನ್ನ ಯಾರು ಅಧಿಕಾರಕ್ಕೆ ಮಾಡ್ತಿಲ್ಲ. ಆಮೇಲೆ ಅವ್ರು ಯಾರಿಗೂ ಶಿಕ್ಷೆ ಆಗಿಲ್ಲ. ಸರ್ ಇನ್ನೊಂದು ವಿಷಯ, ಇವತ್ತು ಇಡೀ ಕರ್ನಾಟಕ ಕೇಳ್ತಿದೆ ಕಿರಣ್ ಮಜುಂದಾರ್ ಏನ್ ಹೇಳ್ತಿದ್ದಾರೆ ಅಂತ. ಕಿರಣ್ ಮಜುಂದಾರ್ ಯಾವತ್ತಾದ್ರೂ ಹೈದರಾಬಾದಲ್ಲಿ ಮನೆ ಮಾಡಿದಾರಾ? ಇಲ್ಲ ತಮಿಳ್ನಾಡಲ್ಲಿ ಚೆನ್ನೈಯಲ್ಲಿ ಮಾಡಿದಾರಾ? ಅವ್ರಿಲ್ಲಿ ಮನೆ ಮಾಡ್ಕೊಂಡು ಈ ಬಕೆಟ್ ಹಿಡ್ಕೊಂಡು ಈ ಮೋಹನ್ ದಾಸ್ ಪೈ ಆಗಿರ್ಬೋದು, ಕಿರಣ್ ಮಜುಂದಾರ್ ಆಗಿರ್ಬೋದು, ಇವ್ರದ್ದು ಏನಂದ್ರೆ ಈ ಕಡೆ ಕಾಂಗ್ರೆಸ್ ಅವ್ರಿಗೆ ಬೈದಂಗೂ ಇರಬೇಕು, BJP ಅವರಿಗೆ ತೂಗ್ದಂಗೂ ಇರಬೇಕು. ಇನ್ನೊಂದು ದಿವಸ BJP ಅವ್ರಿಗೆ ಬೈದಂಗೆ ಇರಬೇಕು, ಕಾಂಗ್ರೆಸ್ಸಿಗೆ ತೂಗ್ದಂಗೆ ಇರಬೇಕು. ಇವ್ರು ಏನು ಗೊತ್ತಾ, ಇವ್ರುಗಳನ್ನ ನಾನು ಹೇಳ್ತೀನಿ ಕಮಿಷನ್ ಗಿರಾಕಿಗಳು. ಕಿರಣ್ ಮಜುಂದಾರ್ ಮತ್ತೆ ಏನು ಮೋಹನ್ ದಾಸ್ ಪೈ ಇದಾರಲ್ಲ, ಕಮಿಷನ್ ಗಿರಾಕಿಗಳು ಅಂತ ಹೇಳ್ತೀನಿ ನಾನು. ಈ ಅಧಿಕಾರಿಗಳನ್ನ ಹದ್ದುಬಸ್ತಿಲಿಟ್ರೆ ರಾಜ್ಯ ಸುಭಿಕ್ಷೆ ಆಗುತ್ತೆ ನನ್ನ ಪ್ರಕಾರ. ಖಂಡಿತ ಆಗುತ್ತೆ. ಅದು ಆಗೋದಿಲ್ಲ, ಯಾಕಂದ್ರೆ ಇದು ದೊಡ್ಡ ಆಡ್ಬೇಕು. ಜನ ಇದಾರಲ್ಲ, ಒಂದು ಜನ ಹೋರಾಟ ಈ ರಾಜ್ಯದಲ್ಲಿ ಆಗ್ಬೇಕು. ಎಲ್ಲ ಜನರು ಇದಾರಲ್ಲ, ಅಧಿಕಾರಿಗಳನ್ನ ಮನೆಗೆ ಹೋಗಿ ಎಳ್ಕೊಂಡು ಬಂದು ರೋಡಿಂಗ್ ಮಾಡಿದಿಲ್ಲ ಅಂತ ಹೇಳಿ ಅವನ ಹತ್ರಲ್ಲೇ ಗುಂಡಿ ಮುಚ್ಚಿಸ್ಬೇಕು. ನೋಡಿ, ಜನರನ್ನೆಲ್ಲ ಸಾಲಗಾರನ ಮಾಡ್ಬಿಟ್ಟಿದ್ದಾರೆ. ಈಗ ರಾಜ್ಯದ ಸಾಲ, ದೇಶದ ಸಾಲ ತುಂಬಾ ಆಗಿದೆ. ಅವನ ಹೈರಾಣ ಆಗಿದ್ದಾನೆ. ಆದ್ರೆ
ಗಂಡ ಹೆಣ್ಣಿನ ಜಗಳದಲ್ಲಿ ಕೂಸು ಬಡವಾದಂತೆ ಕರ್ನಾಟಕದ ರಾಜ್ಯದ ಜನರು ಮತ್ತು ಬೆಂಗಳೂರಿನ ಜನರು ಇದನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆಂದರೆ ಇವ್ರು ಹೇಳ್ತಾ ಇದ್ದಾರೆ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ. ಇವತ್ತು ಮಳೆ ಬಂದರೆ ಮಹದೇವಪುರ ಮುಳುಗುತ್ತೆ, ಎಲೆಕ್ಟ್ರಾನಿಕ್ ಸಿಟಿ ಮುಳುಗುತ್ತೆ, HSR ಲೇಔಟ್ ಮುಳುಗುತ್ತೆ. ಹಾಗಾದ್ರೆ ಯಾಕೆ ಹೇಳಿ ಏನಿಲ್ಲ, ರಾಜ ಕಾಲುವೆಗಳಿಗೆ ಮನೆ ಕಟ್ಕೊಂಡ್ರು, ಕೆರೆಗಳಲ್ಲಿ ಬಿಲ್ಡಿಂಗ್ ಕಟ್ಕೊಂಡ್ರು. ಈ BBMP ಇರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು ಕೆರೆಗಳಲ್ಲಿ ಮನೆ ಕಟ್ಟೋಕೆ ಲೈಸೆನ್ಸ್ಗಳು ಕೊಟ್ಟರು. ಮಾನ್ಯತಾ ಟೆಕ್ ಪಾರ್ಕ್ ವೀರಣ್ಣ ರೆಡ್ಡಿ ಅವ್ರದ್ದೇ 100 ಎಕರೆ ಜಮೀನು. ಅದು ಯಾಕಲ್ಲೇ ಟೆಕ್ ಪಾರ್ಕ್ ಅನುಮತಿ ಕೊಡಬೇಕಾಗಿತ್ತು? ಅದು ಬೇರೆ ಎಲ್ಲಾದ್ರೂ ಮಾಡ್ಬೇಕು. ಯಾಕಂದ್ರೆ ಇವತ್ತು ನೀರು ಮಳೆ ಬಂದ ತಕ್ಷಣ ಅಲ್ಲಿ ಮುಚ್ಕೊಳ್ಳುತ್ತೆ, ಅದು ಬೇರೆ ಕಡೆ ಮಾಡ್ಬೋದಾಗಿತ್ತು. ಎಸ್ ಸರ್. ಬಂಡವಾಳಶಾಹಿಗಳು ಯಾವಾಗ ರಾಜಕಾರಣಿಗಳಾದ್ರು ಅದು ಸಾಮಾನ್ಯವಾಗಿ ಅವ್ರು ಬಂಡವಾಳ ಹಾಕ್ತಾರೆ, ಬಂಡವಾಳ ಎತ್ಕೋತಾರೆ. ಸೊ ಈ ಪ್ರಕ್ರಿಯೆಯಲ್ಲಿ ಅಧಿಕಾರಿಶಾಹಿಗಳು ರಾಜಕಾರಣಿಗಳು ಹೇಳೋದನ್ನ ಕೇಳಲೇಬೇಕು. ಈ ಎಲ್ಲ ಅನ್ಬೇಡಿ, ಅಧಿಕಾರಿಗಳು ನಮ್ಮ ತೆರಿಗೆ ದುಡ್ಡಲ್ರಿ ಅವ್ರಿಗೆ ಸಂಬಳ ಕೊಡ್ತಿರೋದು. ಅವ್ರು ರಾಜಕಾರಣ ಹೇಳ್ದಂಗಲ್ಲ, ಅವರಿಗೆ ನಿಜವಾಗ್ಲೂ ಅವರಿಗೆ ನಮ್ಮ 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 ತೆರಿಗೆ ದುಡ್ಡಿನ ಸಂಬಳವನ್ನು ತಿಂತಿರ್ದಾಗ ಅವರ ಹೆಂಡತಿ ಮಕ್ಕಳಿಗೆ ಊಟವನ್ನು ಹಾಕ್ತಿದಾರಲ್ಲ, ಅವರಿಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಬೇಕು, ಅಂಜಿಕೆ ಬೇಕು. ಜನ ಬೀದಿಗಿಳಿಬೇಕು. ರೋಡ್ ಗುಂಡಿ ಮುಚ್ಚಿದ್ದು ಒಂದು ವಾರದಲ್ಲಿ ಎದ್ದೇಳ್ತಂದ್ರೆ ಆ ಅಧಿಕಾರಿನ ನಾವೆಲ್ಲರೂ ಸೇರ್ಕೊಂಡು ಕೊಳ್ಪಟ್ಟಿ ಹಿಡ್ಕೊಂಡು ಬಂದು ಎಳ್ಕೊಂಡು ಬಂದು ಅವನ ಹತ್ರಲ್ಲೇ ಮುಚ್ಚಿಸ್ಬೇಕು. ಈಗ ಆಗ್ತಾ ಇಲ್ಲ ಸರ್. ನೋಡಿ, ನೀವು ಈ ಒಂದು ವಾರದಿಂದ ಮಾಗಡಿ ರಸ್ತೆಯಲ್ಲಿ ಪೂರ್ತಿ ಜನ ಎಲ್ಲ ಸೇರಿ ಅವನು ಯಾರು, AW ಯಾರು, BBMP ಕಮಿಷನರ್ ಯಾರು, BBMP ಚೀಫ್ ಆಫೀಸರ್ ಯಾರು, ಆ ಸಂಬಂಧಪಟ್ಟ ಅಧಿಕಾರಿ ಹೇಳ್ಕೊ ಬನ್ನಿ, ರೋಡಿಗೆ ನಿಲ್ಸಿ. ಸರ್, ರಾಜಕಾರಣಿಗಳು ಎದುರು ಬಿಡ್ತಾರೆ ಸರ್, ಎದುರು ಪಕ್ಕಲ್ರು. ಜನ ಬೀದಿಗಿಳಿದ್ರೆ ಯಾವ ಶಕ್ತಿನೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ಸರ್. ಈಗ ಆರೋಪ ಪ್ರತ್ಯಾರೋಪ ಮಾಡೋದು ನಿಲ್ಲಿಸ್ಬಿಟ್ಟು ಸತತವಾಗಿ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗ್ತಾ ಇದೆ, ಇದರಲ್ಲಿ ಅಧಿಕಾರಿಗಳ ಏನು ಸಿಂಹಪಾಲಿದೆ. ಹಾಗಾಗಿ ಅಧಿಕಾರಿಗಳಿಗೆ ಈ ಮೂಲಕ ಎಚ್ಚರ ಕೊಡೋದೇನು ಅಂತಂದ್ರೆ, ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಜನ ರೊಚ್ಚಿಗಿಳಿತು ಅಂತಂದ್ರೆ, ರಸ್ತೆಗಿಳಿದ್ರು ಅಂತಂದ್ರೆ ನೀವೆಲ್ಲ ಮನೆ ಸೇರ್ಬೇಕಾಗ್ತದೆ. ಅದು ಜೀವಂತವಾಗಿ ಹೋಗ್ತಿರೋ ಅಥವಾ ಜೀವಂತವಾಗಿ ಹೋಗೋದಿಲ್ವೋ ಗೊತ್ತಿಲ್ಲ. ಇದು ಒಂದು ಎಚ್ಚರಿಕೆ ಅಂತ ಅನ್ಕೊಳ್ಳಿ. BBMP ಅಧಿಕಾರಿಗಳಿಗೆ, BBMP ಚೀಫ್ ಕಮಿಷನರ್, BBMP ಕಮಿಷನರ್, ಎಂಜಿನಿಯರ್ಗಳು ಯಾರೆಲ್ಲ ಇದ್ದೀರಾ, ಈ ಜನರ ಮುಂದೆ ಹೇಳ್ತಾ ಇದ್ದೀನಿ, ಜನರು ಹೇಳ್ತಾ ಇದ್ದಾರೆ, ರಸ್ತೆ ಗುಂಡಿ ಮುಚ್ಚಿ 1 ತಿಂಗಳಿಗೆ 2 ತಿಂಗಳಿಗೆ ಎದ್ರೆ ಜನ ಬೀದಿಗಿಳಿದ ನಿಮ್ಮನ್ನೇ ರಸ್ತೆ ಗುಂಡಿಗಿಳಿ ನಿಮ್ಮ ಹತ್ರನೇ, ನಿಮ್ಮ ಮನೆಯಿಂದ ಮರಳು, ನಿಮ್ಮ ಮನೇಲೆ ಟಾರು ತರಿಸಿ ನಿಮ್ಮನೇಲೆ ಜಲ್ಲಿ ತಂದು ಮುಟ್ಟಿಸ್ತಾರೆ. ನೀವು ಅನ್ಕೋಬೋದು ನಾನು ದುಡ್ಡು ಕೊಟ್ಟು ಬಂದು ಈ ಪೋಸ್ಟಿಂಗ್ ಬಂದಿದ್ದೀನಿ ಅಂತ, ನೀವೆಲ್ಲ ಅಂದ್ಕೋಬೋದು. ಜನ ಬೀದಿಗಿಳಿದ್ರೆ ಏನಾಗುತ್ತೆ ಅಂತ ನಾನು ಹೇಳಲ್ಲ, ಪರಿಣಾಮ ನೆಟ್ಟಿಗಿರಲ್ಲ. ಪ್ರಾಮಾಣಿಕವಾಗಿ ಆ ಕೆಲಸವನ್ನ ಮಾಡಿ. ಎಸ್ ಸರ್, ಮೇಡಮ್ ಹೇಳಿದ್ರು ಹೇಳೋದು ಬೇಡ. ನಿಮ್ಮಗಳ ಕಾರಣಕ್ಕೆ ರಾಜಕಾರಣಿಗಳ ಅಧಿಕಾರಿಗಳು ಲಂಚ ತೆಗೆದುಕೊಂಡು ಅವರು ಪೋಸ್ಟಿಂಗ್ ಮಾಡೋ ಕಾರಣಕ್ಕೆ ನೀವೆಲ್ಲರೂ ಕೂಡ ಯಾವುದೇ ಸರ್ಕಾರಗಳಿಗೆ ಬಂದಾಗ ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಲಂಚ ಪಡೆದು ಕೋಟಿ ಹಣವನ್ನು ಪಡೆದು ಅವರಿಗೆ ಪೋಸ್ಟಿಂಗ್ ಮಾಡಿದ ಕಾರಣಕ್ಕೆ ಅವರು ಲೂಟಿ ಹೊಡಿತಾರೆ. ಅವ್ರನ್ನ ಕೊಳ್ಳಪಟ್ಟಿ ಇಟ್ಕೊಂಡು ನೀವು ಕೆಲಸ ಮಾಡಿಸಿದ್ರೆ ಅವರಿಗೆ ಭಯ ಇರುತ್ತೆ. ಕೊನೆಯದಾಗಿ ಅಧಿಕಾರಿಗಳನ್ನ ಏನು ಮಾಡ್ತೀರಾ ನೀವು? ಸರ್, ಅಧಿಕಾರಿಗಳು ಇವಾಗ ಯಾರು ಲಂಚ ತಗೊಂಡ್ರು ಶಿಕ್ಷೆ ಆಗ್ಲೇಬೇಕು. ಅಧಿಕಾರಿಗಳು ಏನ್ ಮಾಡ್ತಾರೆ? ಗುಂಡಿ ಸರಿ ಮುತ್ತಿದ ಅಧಿಕಾರಿ ನಿಮ್ಮ DK ಶಿವಕುಮಾರ್ ಏನ್ ಮಾಡ್ತಾರೆ? ಮೋರ್ ಸ್ಟ್ರಾಂಗ್ ಮೋರ್ ಎನಿಮಿ, ನೋ ಸ್ಟ್ರಾಂಗ್ ನೋ ಎನಿಮಿ ಅಂತಾರಲ್ಲ, ಈ ಭ್ರಷ್ಟ ಅಧಿಕಾರಿಗಳು ಗುಂಡಿ ಸರಿಯಾಗಿ ಮುಚ್ಚಿಲ್ಲ ಏನ್ ಮಾಡ್ತೀರಾ? ಒಂದು ಎಕ್ಸಾಂಪಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರು ರೌಂಡ್ಸ್ ಬರ್ತಾರೆ. ಒಬ್ಬ ಈಸ್ಟ್ AW ಸರ್, ಅವ್ರನ್ನ ಮುಖ್ಯಮಂತ್ರಿ ಆಬ್ವಿಯಸ್ಲಿ ನೋಡ್ತಾರೆ, ಗುಂಡಿ ಸರಿ ಮುಚ್ಚಿರಲ್ಲ, ಅವನ್ನ ಸಸ್ಪೆಂಡ್ ಮಾಡಿ ಅಂತೇಳಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಹೇಳ್ತಾರೆ. ಅಲ್ಲಿರ್ತಕ್ಕಂಥ ಚೀಫ್ ಕಮಿಷನರ್ ಸನ್ಮಾನ್ಯ ತುಷಾರ್ ಗಿರಿನಾಥ್ ಅವ್ರಿಗೆ ಹೇಳ್ತಾರೆ, ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಎಸ್ ಸರ್, ಮಹೇಶ್ವರ ರಾವ್ ಇರ್ತಾರೆ, ತುಷಾರ್ ಗಿರಿನಾಥ್ ಇರ್ತಾರೆ, ಚೀಫ್ ಮಿನಿಸ್ಟರ್ ಹೇಳ್ತಾರೆ, ಆ ಅಧಿಕಾರಿನ ಸಸ್ಪೆಂಡ್ ಮಾಡಲ್ಲ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಅಧಿಕಾರಿಗಳು ಯಾರನ್ನ ಕಂಟ್ರೋಲ್ ಮಾಡಿದ್ದಾರೆ? ಯಾವ ರಾಜಕಾರಣಿಗಳು ಅವ್ರಿಗೆ ಬೆಂಬಲವಾಗಿದ್ದಾರೆ? ಹಂಗಾದ್ರೆ ಈ ವ್ಯವಸ್ಥೆ ಏನಾಯ್ತು? ವ್ಯವಸ್ಥೆ ಯಾವುದೇ ರೀತಿ ಕೆಟ್ಟಿಲ್ಲ. BJP ಸರ್ಕಾರ ಇದ್ದಾಗಲೂ ಇದೇ ರೀತಿ ನಡೆದಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಇದೇ ನಡೀತಿದೆ. ಅವರು ಕಳ್ತನ ಮಾಡ್ತಿದ್ದಾರೆ, ನಾವು ಮಾಡ್ತೀವಿ. ಅವರು ದರೋಡೆ ಮಾಡ್ತಾರೆ, ನಾವು ಮಾಡ್ತೀವಿ. ಅವರು ಲಂಚ ಹೊಡಿತಾರೆ, ನಾವು ಹೊಡಿತೀವಿ. ಇದು ನಿಮ್ಮ ಉತ್ತರ ಅಲ್ಲ. ಅವರು ಲಂಚ ಹೊಡೆದ್ರು, ನಾವು ಸರಿ ಮಾಡ್ತೀವಿ ಅಂತ ಅದು ಬರ್ಬೇಕು ನಿಮ್ಮಲ್ಲಿ. ಅದು ಬಿಟ್ಟು ಅಧಿಕಾರಿಗಳನ್ನ ಈ ರೀತಿ ದಾಷ್ಟತನ ಬಿಟ್ಬಿಟ್ರೆ ಇದಿದೆಯಲ್ಲ, ಇದು ಒಳ್ಳೆ ಆನ್ಸರ್ ಅಲ್ಲ. ಅವ್ರು BJP ಕಳ್ಳರು, ನಾವು ದರೋಡೆಕಾರರು. ಅವ್ರು ಭ್ರಷ್ಟಾಚಾರ ಮಾಡಿದ್ರು ಅಂತ ಹೇಳಿದ್ರೆ ನೀವು ಮಾಡ್ತೀರಾ? ನಾನು ಇನ್ನು ಆನ್ಸರೇ ಕೊಟ್ಟಿಲ್ಲ. ಅವರು ಯಾವ ರೀತಿ ಹಾಳು ಮಾಡಿ 40% ಕಮಿಷನ್ ತಗೊಂಡು ಯಾವ ರೀತಿ ನೀವೆಷ್ಟು ಗುತ್ತಿಗೆದಾರ ಸಂಘದವ್ರು ಹೇಳಿದ್ರೆ ನಿಮ್ದು 80% ಅಂತಾರೆ. ಇವತ್ತು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಹೇಳ್ತಾರೆ, ಈ ಸರ್ಕಾರ ಕಮಿಷನ್ ಸರ್ಕಾರ ಅಂತ ಹೇಳಿದ್ದಾರೆ. BJP ಸರ್ಕಾರದಲ್ಲಿ ಮಾಡ್ದಂಗೆ ಹೋರಾಟ ಮಾಡ್ತಾ ಇದಾರ ಗುತ್ತಿಗೆದಾರ ಸಂಘದವರು? ಮಾಡ್ತಾರಂತ ಅವ್ರು ಹೇಳಿದ್ರು. ಹಿಂದೆ BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ ನಮಗೆ ಹೋರಾಟ ಮಾಡಿಸಿದ್ರು, ಈಗ ನಾವು ಸ್ವತಃ ಹೋರಾಟ ಮಾಡ್ತೀವಿ ಅಂತಿದ್ದಾರೆ. ಇದ್ದಿದ್ರೆ ಅವರಲ್ಲಿ ಫ್ಯಾಕ್ಟ್ಸ್ ಇದ್ದಿದ್ರೆ ಅವ್ರ ಹತ್ರ ಸಾಕ್ಷಿಗಳಿದ್ದಿದ್ರೆ ಬಂದು ಹೋರಾಟ ಮಾಡಿರೋರು. ಸರ್, ಅಧಿಕಾರಿಗಳಿಗೆ ಸರ್ ಗುಂಡಿ ಮುಚ್ಚದ ಅಧಿಕಾರಿಗಳು ಏನ್ ಮಾಡ್ತೀರಾ?
ಸರ್ ನೀವು ಮಹೇಶ್ವರ್ ರಾವ್ ಬಗ್ಗೆ ಕೇಳಿದ್ರಿ, ಅದಕ್ಕೊಂದು ನಾನು ಯಾರ ಬಗ್ಗೆ ಕೇಳಲ್ಲ. ಯಾವ ಎನ್ಕ್ವೈರಿ ರೀ? ಆಳು ಬಿದ್ದೋಗ್ಲಿ ರೀ, ನಿಮಗೆ ಆಳು ಬಿದ್ದೋಗ್ಲಿ ಎಂಕ್ವೈರಿ. ಅಧಿಕಾರಿಗಳಿಗೆ ಚುರುಕು ಮಾಡಿಸ್ರಿ, ಆಳು ಬಿದ್ದೋಗ್ಲಿ ಎಂಕ್ವೈರಿ. ಎಸ್ ಸರ್. ಸರ್ ಇವತ್ತು ಏನ್ ಇವತ್ತಲ್ಲ, ಅಧಿಕಾರಿಗಳನ್ನ ಏನ್ ಮಾಡ್ತೀರಾ? ನಿಮ್ಗೆ ಬೊಮ್ಮ ಹೇಳಿದ ತಾಕತ್ತು ತಮ್ಮಿದ ಅಧಿಕಾರಿಗಳನ್ನ ಮನೆ ಕಳಿಸ್ತೀರಾ? ಅವನ ಜೈಲಿಗೆ ಕಳಿಸ್ತೀರಾ? ಸರಿಯಾಗಿ ರಸ್ತೆ ಗುಂಡಿ ಬಿಡ್ತಿದ್ದಾನ? ಇಲ್ಲ ಅಧಿಕಾರಿಗಳ ಲಂಚ ತಗೊಂಡು ಅವನ್ನ ಉಳಿಸ್ತೀರಾ? ಸರ್ ತಾಕೋತು ದಮ್ಮು ಲಂಚ ತಗೊಂಡು ಜೈಲಿಗೆ ಹೋಗಿರೋ ಮುಖ್ಯಮಂತ್ರಿ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಇರೋದು ಅಭಿವೃದ್ಧಿ ಮುಖ್ಯಮಂತ್ರಿ. ಇವತ್ತು ಬೆಂಗಳೂರು ಕಂಪಾರಿಸನ್ ಬೀಜಿಂಗು ನ್ಯೂಯಾರ್ಕ್ ಅಧಿಕಾರಿಗಳು ಏನ್ ಮಾಡ್ತೀರಾ ಸರ್? ಈಗ 1100 ಕೋಟಿ ರಿಲೀಸ್ ಮಾಡಿದ್ದಾರೆ. ಬೆಂಗಳೂರಲ್ಲಿ 10,000 ಗುಂಡಿ ಅಂತ ಹೇಳಿದ್ದಾರೆ. ಗುಂಡಿ ಮತ್ತೆ ಇದ್ರೆ ಏನ್ ಮಾಡ್ತೀರಾ ಅಧಿಕಾರಿಗಳು? ಪ್ರಾಮಾಣಿಕವಾಗಿ ಹೇಳಿ ಸರ್. ಸರ್ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, 1100 ಕೋಟಿ ಏನಕ್ಕೆ ಅಲಾಟ್ ಮಾಡಿದ್ದಾರೆ? ಆ ಟಾರ್ ಹಾಕಾದ್ಮೇಲೆ 3 ವರ್ಷ ಆ ಕಾಂಟ್ರಾಕ್ಟರ್ ಜವಾಬ್ದಾರಿ. ಆ ಟಾರ್ ಏನಾದ್ರೂ ಕಿತ್ತೋದ್ರೆ, ಕಳಪೆ ಕಾಮಗಾರಿ ಆದ್ರೆ ಅದು ಅವರೇ ಜವಾಬ್ದಾರಿ. ಕೊನೆಯದಾಗಿ ಈಗ 1 ತಿಂಗಳು ಬೇಡ, ಮೊನ್ನೆ ಹಾಕಿದ್ರು ಆಲ್ರೆಡಿ ನಮ್ಮ ರೋಡ್. ಎಲ್ಲಿ ಹೇಳಿ ಪ್ಲೀಸ್, ಅದನ್ನ ಹೇಳಿ ಜೋರಾಗಿ ಹೇಳಿ ಸರ್. ಕಾಂಗ್ರೆಸ್ ಅವ್ರು ಕೇಳಂಗೆ ಮೇಡಮ್. ಅವರು ಹ್ಯಾರಿಸ್ ಅವರ ಕ್ಷೇತ್ರ ಲಾಸ್ಟ್ ವೀಕ್ ಹಾಕಿದ್ರು. ಹ್ಯಾರಿಸ್ ಅವ್ರ ಕ್ಷೇತ್ರನ ಮತ್ತೆ ಅವರು ಹ್ಯಾರಿಸ್ ಅವ್ರು ಹೇಳ್ತಾರೆ ನಾನು ಹರಿಶ್ಚಂದ್ರ ನಡೆದಾಡೋ ಜಾಗದಲ್ಲಿ ಇರ್ತಕ್ಕಂಥ ನಮ್ಮಲ್ಲಿ ಆತರ ಅಲ್ಲ ಅಂತ. ನಮ್ ಕಡೆ DK ಶಿವಕುಮಾರ್ ಹೇಳ್ತಿದ್ರು ಮೊನ್ನೆ, ನಾವೊಂದು ಫೋನ್ ಮಾಡಿದ್ರೆ ಎಲ್ಲಾ ಗುಂಡಿಗಳನ್ನು ಮುಚ್ಚುತ್ತಿದೀವಿ ಅಂತ. ಸರ್ ನೀವು ಗುಂಡಿ ಮುಚ್ಚೋದಲ್ಲ, ಅಭಿವೃದ್ಧಿ ಮಾಡಿ. ನೀವ್ ಯಾವ್ದು ಎಕ್ಸಾಂಪಲ್ ಕೇಳಿದ್ರಲ್ಲ, ಇದೇ ವಿಜಯನಗರ, ಗಾಂಧಿನಗರ, ಇಲ್ಲೇ ಇದೀವಿ. ಗಾಂಧಿನಗರ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಇನ್ನ ಮುಚ್ಚಿ 3 ದಿನ ಆಗಿಲ್ಲ. 3 ದಿನಕ್ಕೆ ಆಗ್ಲೇ ಕಿತ್ಕೊಂಡ್ಬಂದಿದ್ದಾರೆ. ಸರ್ ಇದೊಂದು ಅಸಮರ್ಥ ಸರ್ಕಾರ ಅಂತ ನಾವು ಹೇಳ್ತಾ ಇದ್ವಿ. ಇವತ್ತು ಪಕ್ಕದ ರಾಜ್ಯರು ಕೂಡ ಗೊತ್ತಾಗಿದೆ ಇದು ಅಸಮರ್ಥ ಸರ್ಕಾರ. ಸರ್ ಮಾನ್ಯ ಉಪಮುಖ್ಯಮಂತ್ರಿಗಳ ಮನೆ ಮುಂದೆ ಆಗಿದೆ ಸರ್, ಹಂಗೆ ಆ ರೀತಿ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರ ನಿರ್ಲಕ್ಷ್ಯತನ ಇದು. ಸರ್ ನೀವು ಗುಂಡಿ ಮತ್ತೆ ಎತ್ತ ಹೇಳಿದ್ರೆ ಮತ್ತೆ 2,000 ರೂಪಾಯಿ ಕೊಡ್ತಾರೆ. ನೀವು ಬಿಜೆಪಿ ಅವ್ರು ಸರ್, ನಿಮ್ದು ಫೇಲ್ಯೂರ್ ಸರ್. ನೀವು ಅಧಿಕಾರಿ ಮನೆ ಮುಂದೆ ಅಧಿಕಾರಿಗಳಿದಾರಲ್ಲ, ಅಧಿಕಾರಿಗಳು ಇವ್ರಿಗೆ ಎಚ್ಚರಿಸ್ಬೇಕು ಸರ್. ಭಯ ಇಲ್ಲ, ಆಪೋಸಿಷನ್ ಪಾರ್ಟಿ ಅನ್ನೋ ಭಯ ಇಲ್ಲ. ಆಪೋಸಿಷನ್ ಪಾರ್ಟಿ ಇದೆ ಅಂತ ಭಯ ಇದ್ರೆ ಆಯ್ತಾ, ರೂಲಿಂಗ್ ಪಾರ್ಟಿಯವರು ಒಂದಷ್ಟು ಎಚ್ಚರಿಕೆಯಿಂದ ಇರ್ತಾರೆ, ಅಧಿಕಾರಿಗಳು ಎಚ್ಚರಿಕೆಯಿಂದ ಇರ್ತಾರೆ ಆಯ್ತಾ. ನಿಮ್ಗೇನಂದ್ರೆ ಅವರು ಮಲಗಿದ್ದಾರೆ, ನೀವು ಮಜಾ ಮಾಡ್ತಿದ್ದೀರಾ. ಎಸ್ ಸರ್. ಸರ್ ಎಮ್ಮೆ ಚರ್ಮದ ಸರ್ಕಾರಕ್ಕೆ ಏನ್ ಹೇಳಿದ್ರು ಸರ್? ಸರ್ ಗುಂಡಿ ಮುಚ್ಚೋ ಹೆಸರಲ್ಲಿ ದುಡ್ಡು ರಿಲೀಸ್ ಆಗೋದನ್ನ ಅವ್ರ ಜಾಬ್ ಮುಚ್ಕೋತಾರೆ. ಸರ್ ನೀವ್ ಹೇಳಿದ್ರಿ ಅಧಿಕಾರಿಗಳಿಗೆ ಇವ್ರು ಏನ್ ಮಾಡ್ತಾರೆ ಅಂತ. ಅಧಿಕಾರಿಗಳಿಗೆ ಅವ್ರು ಏನು ಮಾಡಲ್ಲ ಸರ್. ಏನಕ್ಕಂದ್ರೆ ಅಧಿಕಾರಿಗಳಿಗೆ ಏನಾದ್ರು ಮಾಡಿದ್ರೆ ತೆಲಂಗಾಣ ಇವ್ರ ದುಡ್ಡು ಹೆಂಗ್ ಕಳ್ಸಕ್ ಆಯ್ತದೆ? ಬಿಹಾರ್ ಅವ್ರವ್ರ ಕರ್ತವ್ಯ, ಅವ್ರವ್ರ ಜವಾಬ್ದಾರಿ ನಿಭಾಯಿಸ್ಬೇಕು. ಅವರು ಜವಾಬ್ದಾರಿಯಿಂದ ಮಾಡಿದ್ರೆ JCB ಪಕ್ಷಗಳಿಂದ ಅಭಿವೃದ್ಧಿ ಸಾಧ್ಯ ಇಲ್ಲ. ಯಾವ್ದಾದ್ರು ಎಣ ಬಿದ್ದಾಗ ಮಾತ್ರ ಬಿಜೆಪಿ ಅವ್ರು ಮಾತಾಡೋದು. ಕಾಂಗ್ರೆಸ್ನವರು ಅದಕ್ಕೆ ಏನೇ ಕೆಲಸ ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ವಿರೋಧ ಪಕ್ಷನೇ ಇಲ್ಲ ಇವತ್ತು. ಜನ ರೊಚ್ಚಿಗೆ ಹೇಳಕ್ ಮುಂಚೆ ಅಧಿಕಾರಿಗಳು ಎಚ್ಚೆತ್ಕೊಡ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಒಂದು ಕ್ರಾಂತಿ ಹಾಗೆ ಆಗುತ್ತೆ. 10 ಸೆಕೆಂಡ್ ಹೇಳಿ. ಅಧಿಕಾರಿಗಳನ್ನ ನೀವು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ರೆ ಅಧಿಕಾರಿಗಳನ್ನ ಈ ಊರು ಬಿಡಿಸ್ತೀರಾ? ಕೆಲಸ ಮಾಡ್ತಿದಾರನ್ನ ಇವಾಗ ಕೊಟ್ಟಿರೋ ಅನುದಾನದಲ್ಲಿ ಏನಾದ್ರೂ ಯೋಜನೆಗಳು ಸರಿಯಾಗಿ ಆಗಿಲ್ಲ ಅಂದ್ರೆ ಅಧಿಕಾರಿಗಳನ್ನ ಆ ಜಾಗದಿಂದ ಕಿತ್ತೆಸ್ತಿ ಅವ್ರನ್ನ ಜೈಲಿಗೂ ಹಾಕ್ತಿವಿ. ಸರ್ ನಾ ಭೂತೋ ನಾ ಭವಿಷ್ಯತ್ತು, ಬೆಂಗಳೂರನ್ನ ನಾವು ಅಭಿವೃದ್ಧಿ ಮಾಡ್ತೀವಿ. ರಾಜ್ಯ ಸರ್ಕಾರ ಸರ್ಕಾರಕ್ಕೆ ಧಿಕ್ಕಾರ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಬೆಂಗಳೂರು ನಂಬರ್ 1 ಆಗುತ್ತೆ ವಿಶ್ವದಲ್ಲಿ. ಆಮ್ ಆದ್ಮಿ ಪಾರ್ಟಿಯ ಪರಿಹಾರ. ಹೊಸ ಸರ್ಕಾರಗಳಿಗೆ ಗ್ರೇಟರ್ ಕೇಂದ್ರ ಸರ್ಕಾರಕ್ಕೆ ಬೆಂಗಳೂರು ಧಿಕ್ಕಾರ. ಒಂದಾಗಿದೆ, ಬೆಂಗಳೂರು ಒಂದಲ್ಲೇ ಇರುತ್ತೆ. ಚಿಂದಂಡಿ ದುಡ್ಡು ಕಳಿಸಿ ಕಾಂಗ್ರೆಸ್ ಸಾಲ. ಆಮ್ ಆದ್ಮಿ ಪಾರ್ಟಿಯ ಅಭಿವೃದ್ಧಿ ಆಗ್ಬೇಕು. ಜನರೇ ಅಂತಿಮ. ನಾರಾ ಲೋಕೇಶ್ಗೆ ಕೊನೆಯದಾಗ ಒಂದು ಮಾತು ಹೇಳ್ತೀನಿ. ನಮಗೆ ಸ್ಪೈಸಿ ಅಂತ ಹೇಳಿದಾರಲ್ಲ, ಅವ್ರಿಗೆ ತಾಕತ್ತಿದ್ರೆ ಆಂಧ್ರದಿಂದ ಇಲ್ಲಿಗೆ ಬಂದಿರೋರ್ನೆಲ್ಲ ವಾಪಸ್ ಕರ್ಕೊಳ್ಳಿ, ಅದನ್ನ ಹೇಳ್ತೀನಿ. ಸರ್ ಆಂಧ್ರ ಬೆಂಗಳೂರು ಕಂಪ್ನಿಗಳನ್ನೆಲ್ಲ ಕಾಂಗ್ರೆಸ್ ಇರೋದ್ರಿಂದ ಬರೀ ಮಾತಿನ ಪ್ರಗತಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನರೇಂದ್ರ ಮೋದಿ ಪಾರ್ಟಿಯ ಪರಿಹಾರ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.